ಇವತ್ತು ನಾವು ಮಾತಾಡ್ತಾ ಇರೋದು ಸಣ್ಣ ವಿಷಯವೇನೂ ಅಲ್ಲ ಬಿಡಿ. ನಮ್ಮ ಕರ್ನಾಟಕ ರಾಜಕೀಯ ಇದೆಯಲ್ಲ, ಇದು ಯಾವುದೋ ಸೂಪರ್ ಹಿಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಕ್ಕಿಂತ ಕಮ್ಮಿ ಇಲ್ಲ. ವಿಧಾನಸೌಧದ ಅಂಗಳದಲ್ಲಿ ದಿನಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ಹೈ ಡ್ರಾಮಾ ನಡೀತಾನೆ ಇರುತ್ತೆ. ಆದರೆ ಇತ್ತೀಚೆಗೆ ಒಬ್ಬರು ನಾಯಕರ ನಡೆ ಇಡೀ ರಾಜ್ಯ ರಾಜಕಾರಣವನ್ನೇ ಶೇಕ್ ಮಾಡ್ತಾ ಇದೆ. ಅದೇ ನಮ್ಮ ಸಿದ್ದರಾಮಯ್ಯನವರ ದಿಢೀರ್ ಸೈಲೆನ್ಸ್. ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಗೊತ್ತಾ, ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ. ಆದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ವಹಿಸ್ತಾ ಇರೋ ಈ ಮೌನ ಇದೆಯಲ್ಲ, ಅದು ಬಂಗಾರ ಖಂಡಿತ ಅಲ್ಲ. ಅದು ಬರಲಿರೋ ದೊಡ್ಡ ರಾಜಕೀಯ ಬಿರುಗಾಳಿಯ ಮುನ್ಸೂಚನೆ. ಯಾವಾಗಲೂ ಮಾಧ್ಯಮಗಳ ಮುಂದೆ ಚುರುಕಾಗಿ ನೇರ ನುಡಿಯಿಂದ ದಮ್ ಡೈಲಾಗ್ ಹೊಡೀತಿದ್ದ ಸಿದ್ದರಾಮಯ್ಯನವರು ದಿಢೀರಂತ ಯಾಕೆ ಸೈಲೆಂಟ್ ಆದ್ರು? ಇವರ ಈ ಸೈಲೆನ್ಸ್ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ಅಡ್ಡಗೋಡೆಯಾಗುತ್ತಾ? ನೀರು ಶಾಂತವಾಗಿ ಹರಿತಾ ಇದೆ ಅಂದ್ರೆ ನದಿಯಾಳದಲ್ಲಿ ದೊಡ್ಡ ಸುಳಿ ಇದೆ ಎಂದರ್ಥ. ಸಿದ್ದರಾಮಯ್ಯನವರ ವಿಚಾರದಲ್ಲೂ ಈಗ ಆಗಿರೋದು ಅದೇ. ನೀವೇ ಯೋಚನೆ ಮಾಡಿ, ಕಳೆದ ಆಗಸ್ಟ್ 3ರಂದು ನೂತನ 19 ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಿತು. ಅಲ್ಲಿ ಸಿದ್ದರಾಮಯ್ಯನವರು ಗೈರು ಹಾಜರಾದ್ರು. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೂ ಸಿದ್ದರಾಮಯ್ಯ ಬರಲಿಲ್ಲ. ಮಾನ್ಸೂನ್ ಅಧಿವೇಶನದ ಮೊದಲ ದಿನವೂ ಕಾಣಿಸ್ಕೊಳ್ಳಿಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ಬರಬೇಕಾದ ಸಂದರ್ಭದಲ್ಲಿ ಮಾತ್ರ ಬಂದು ಹೋದ್ರು. ಇದೆಲ್ಲ ಬರೀ ಕಾಕತಾಳೀಯನಾ? ಖಂಡಿತ ಇಲ್ಲ. ಇದು ಹೈಕಮಾಂಡ್ ಹಾಗೂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ರವಾನಿಸ್ತಾ ಇರೋ ಪಕ್ಕಾ ಲೆಕ್ಕಾಚಾರದ ಡೈರೆಕ್ಟ್ ಸಿಗ್ನಲ್. ಹಾಗಾದ್ರೆ ಸಿದ್ದರಾಮಯ್ಯನವರ ಈ ಮುನಿಸಿಗೆ, ಈ ಗೈರು ಹಾಜರಿಗೆ ಅಸಲಿ ಕಾರಣ ಏನು ಗೊತ್ತಾ? ಸಂಪುಟ ವಿಸ್ತರಣೆ ಮತ್ತು ಅಧಿಕಾರದ ಮರು ಹಂಚಿಕೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು ಆಪ್ತರನ್ನ ಸಂಪುಟದಿಂದ ಹಾಗೂ ಪಕ್ಷದ ಪ್ರಮುಖ ಹುದ್ದೆಗಳಿಂದ ಪಕ್ಕಕ್ಕೆ ಸರಿಸಲಾಗ್ತಿದೆ ಅನ್ನೋ ಅಸಮಾಧಾನ ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ಬೆಂಕಿ ಹಚ್ಕೊಂಡಿದೆ. ನೋಡಿ, ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದುದ್ದಕ್ಕೂ ವಂಶ ಪಾರಂಪರ್ಯ ರಾಜಕಾರಣವನ್ನ ಕಟುವಾಗಿ ವಿರೋಧಿಸಿಕೊಂಡು ಬಂದವರು. ಆದರೆ ಇತ್ತೀಚೆಗೆ ತಮ್ಮ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ವಿಧಾನ ಪರಿಷತ್ ಸ್ಥಾನ ಕೊಡ್ಸೋಕ್ ಹೋಗಿ ತಮ್ಮ ಹಿರಿಯ ನಾಯಕರನ್ನ ಪಕ್ಕಕ್ಕೆ ಸರಿಸಿದ್ರು ಅನ್ನೋ ಟೀಕೆ ಸಾರ್ವಜನಿಕವಾಗಿ ಕೇಳ್ಬಂತು. ಇದರಿಂದ ಸಿದ್ದರಾಮಯ್ಯನವರ ದಶಕಗಳ ಅಹಿಂದ ನಾಯಕತ್ವದ ಇಮೇಜ್ಗೆ ಧಕ್ಕೆಯಾಗಿದೆ ಅಂತ ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ. ಇದಕ್ಕೆ ಹೊಂದುವಂತಹ ಇನ್ನೊಂದು ಗಾದೆ ನೆನಪಾಗುತ್ತೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡ್ಕೊಂಡಂತೆ. ಮಗನಿಗೆ ಸ್ಥಾನ ಕೊಡ್ಸೋಕೆ ಹೋಗಿ ತಮ್ಮ ಬೆಂಬಲಿಗರನ್ನ ಬಲಿ ನೀಡಬೇಕಾಯ್ತಲ್ಲ ಅನ್ನೋ ನೋವು ಸಿದ್ದರಾಮಯ್ಯನವರನ್ನ ಕಾಡ್ತಾ ಇದೆ. ಸ್ವಲ್ಪ ಲಿಸ್ಟ್ ನೋಡಿ. ಸಿದ್ದರಾಮಯ್ಯನವರ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದ ನಾಯಕರು ಎಚ್.ಸಿ. ಮಹದೇವಪ್ಪ, ಕೆ.ಎನ್. ರಾಜಣ್ಣ, ಎಚ್.ಕೆ. ಪಾಟೀಲ್, ತನ್ವೀರ್ ಸೇಠ್, ಶಿವಾನಂದ ಪಾಟೀಲ್ ಅವರಂತಹ ಹಿರಿಯರನ್ನ ಹೊರಗಿಡಲಾಯಿತು. ಕುರುಬ ಸಮುದಾಯದ ನಾಯಕ ಶಿವಣ್ಣನವರ್ ಅವರಿಗೂ ಮಂತ್ರಿಗಿರಿ ಸಿಗಲಿಲ್ಲ. ಇನ್ನೊಂದು ಕಡೆ ತಮಾಷೆ ಅಂದರೆ ಸಿದ್ದರಾಮಯ್ಯ ವಿರುದ್ಧ ತೊಡೆತಟ್ಟಿದ್ದ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಕ್ತು. ಸತೀಶ್ ಜಾರಕಿಹೊಳಿ ಡಿಕೆಶಿ ಜೊತೆ ಕೈ ಜೋಡಿಸಿ ಲೋಕೋಪಯೋಗಿ ಖಾತೆಯನ್ನ ಗಿಟ್ಟಿಸಿಕೊಂಡ್ರು. ಕುರುಬರ ಕೋಟಾದಡಿ ಬರಬೇಕಿದ್ದ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕೊನೆ ಕ್ಷಣದಲ್ಲಿ ಕೈತಪ್ಪಿತು. ಇದು ಸಿದ್ದರಾಮಯ್ಯನವರನ್ನ ಸಖತ್ ಕಂಗೆಡ್ಸ್ತು. ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರವನ್ನ ಹಿರಿಯ ನಾಯಕನಾಗಿ ಒಪ್ಕೊಂಡ್ರು. ಮಗ ಹಾಗೂ ಆಪ್ತರ ರಕ್ಷಣೆಗೆ ನಿಂತಿದ್ರಿಂದ ತಮ್ಮ ಅಹಿಂದ ಭದ್ರಕೋಟೆಯನ್ನ ತಾವೇ ದುರ್ಬಲಗೊಳಿಸಿಕೊಂಡಂತಾಗಿದೆ. ಆದ್ರೆ ನಾವಿಲ್ಲಿ ಸಿದ್ದರಾಮಯ್ಯನವರನ್ನ ಹಗುರವಾಗಿ ತಗೋಬಾರ್ದು. ಪೆಟ್ಟು ತಿಂದ ಸಿಂಹದ ಉಸಿರು ಗರ್ಜನೆಗಿಂತ ಭಯಾನಕವಾಗಿರುತ್ತೆ ಅಂತಾರಲ್ಲ, ಹಾಗಿದೆ ಸಿದ್ದರಾಮಯ್ಯನವರ ನಡೆ. ಅವರೀಗ ಹೈಕಮಾಂಡ್ ಮುಂದೆ ಉರುಳಿಸಿರೋ ದಾಳವೇ ತ್ಯಾಗದ ದಾಳ. ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಅತ್ಯಂತ ಚಾಣಾಕ್ಷ ರೀತಿಯಲ್ಲಿ ತಮ್ಮ ಪಾಯಿಂಟ್ಗಳನ್ನ ಇಟ್ಟಿದ್ದಾರೆ. ಅವ್ರ ವಾದ ಏನಂದ್ರೆ, ನೋಡಿ, ರಾಹುಲ್ ಗಾಂಧಿ ಅವರು ಹೇಳಿದ ತಕ್ಷಣವೇ ನಾನು ಯಾವುದೇ ಹಗ್ಗ ಜಗ್ಗಾಟ ಮಾಡದೆ ಒಂದೇ ಒಂದು ಮರು ಮಾತು ಆಡದೆ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಕೊಟ್ಟೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಬೇರೆ ಯಾವ ರಾಜ್ಯದಲ್ಲಾದ್ರೂ ಇದು ಸಾಧ್ಯವಾಯ್ತಾ? ರಾಜಸ್ಥಾನದಲ್ಲಿ ಹೈಕಮಾಂಡ್ ಎಷ್ಟೇ ಹೇಳಿದ್ರು ಅಶೋಕ್ ಗೆಹ್ಲೋಟ್ ಅವರು ಸಚಿನ್ ಪೈಲಟ್ಗೆ ಅಧಿಕಾರ ಕೊಡಲೇ ಇಲ್ಲ. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಬಿಟ್ಕೊಡ್ಲಿಲ್ಲ. ಕೊನೆಗೆ ಸರ್ಕಾರವೇ ಬಿದ್ದು ಹೋಯ್ತು. ಪಂಜಾಬಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಪಟ್ಟು ಹಿಡಿದ್ರು. ಆದ್ರೆ ನಾನು ರಾಹುಲ್ ಗಾಂಧಿ ಅವರ ಮಾತಿಗೆ ಗೌರವ ಕೊಟ್ಟು ಕರ್ನಾಟಕದಲ್ಲಿ ತಕ್ಷಣ ಅಧಿಕಾರ ಹಸ್ತಾಂತರ ಮಾಡಿದೆ. ಅಧಿಕಾರ ಬಿಡುವಾಗ ರಾಹುಲ್ ಗಾಂಧಿ ಅವರು ನನಗೆ ಮಾತು ಕೊಟ್ಟಿದ್ರು, ಪ್ರತಿಯೊಂದು ಪ್ರಮುಖ ನಿರ್ಧಾರದಲ್ಲೂ ನಿಮ್ಮನ್ನ ಕೇಳಿಯೇ ತೀರ್ಮಾನ ಮಾಡ್ತೀವಿ ಎಂದಿದ್ರು. ಈಗ ಆ ಮಾತನ್ನು ಉಳಿಸ್ಕೊಳ್ಳಿ. ಕೊಟ್ಟ ಕುದುರೆಯನ್ನ ಏರಿದವರು ವೀರನೂ ಅಲ್ಲ, ಶೂರನೂ ಅಲ್ಲ. ಸಿದ್ದರಾಮಯ್ಯ ತಾವು ಮಾಡಿದ ತ್ಯಾಗವನ್ನ ನೆನಪಿಸಿ ಈಗ ಹೈಕಮಾಂಡ್ ಮೇಲೇನೆ ಕೌಂಟರ್ ಪ್ರೆಷರ್ ಹಾಕ್ತಾ ಇದ್ದಾರೆ.
ಹಾಗಾದ್ರೆ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಇಟ್ಟಿರೋ ಆ ಕಠಿಣ ಪಟ್ಟುಗಳಾದ್ರೂ ಏನ್ ಗೊತ್ತಾ? ಡಿ.ಕೆ. ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋಕೆ ಸಿದ್ದರಾಮಯ್ಯ ಹೆಣಿದಿರೋ 3 ಹಂತದ ತಂತ್ರ ಇಲ್ಲಿದೆ ನೋಡಿ. ಸಂಪುಟದಲ್ಲಿ ಖಾಲಿ ಇರೋ ಕೊನೆಯ ಒಂದು ಸಚಿವ ಸ್ಥಾನವನ್ನ ತಮಗೆ ಬೇಕಾದವರಿಗೆ ನೀಡಬೇಕು. ವಿಧಾನಸಭೆ ಹಾಗೂ ಪರಿಷತ್ನ ಮುಖ್ಯ ಸಚೇತಕರ ಹುದ್ದೆಗೆ ಸಿದ್ದರಾಮಯ್ಯ ಹೇಳಿದವರನ್ನೇ ನೇಮಿಸಬೇಕು. ವಿಧಾನ ಪರಿಷತ್ಗೆ ನಾಮನಿರ್ದೇಶನಗೊಳ್ಳಲಿರೋ 5 ಸ್ಥಾನಗಳಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರೇ ಮೇಲುಗೈ ಸಾಧಿಸಬೇಕು. ನೋಡಿ, ಈ ಪ್ರತಿಯೊಂದು ಪಟ್ಟು ಕೂಡ ಡಿ.ಕೆ. ಶಿವಕುಮಾರ್ ಅವರ ಅಧಿಕಾರಕ್ಕೆ ನೇರ ಚೆಕ್ಮೇಟ್. ಸರ್ಕಾರ ಮತ್ತು ಪಕ್ಷದಲ್ಲಿ ಡಿ.ಕೆ.ಶಿ ಫುಲ್ ಹಿಡಿತ ಸಾಧಿಸಲು ಹೊರಟ್ರೆ ಸಿದ್ದರಾಮಯ್ಯನವರು ಡಿ.ಕೆ.ಶಿ ಅವರ ಕೈ ಕಟ್ಟ ಹಾಕೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಒಳಜಗಳ ಬರೀ ಕಾಂಗ್ರೆಸ್ ಒಳಗೆ ಉಳಿದಿಲ್ಲ ಬಿಡಿ, ವಿಧಾನಸಭೆಯಲ್ಲೂ ರಂಪಾಟವಾಯಿತು. ಬಿಜೆಪಿ ನಾಯಕ ಸುನೀಲ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ನಿಂತು ಡಿ.ಕೆ. ಶಿವಕುಮಾರ್ ಅವರ ಕಾಲೆಳೆಯುತ್ತಾ ನೇರವಾಗಿ ಸತ್ಯವನ್ನ ಹೊರಗೆ ಹಾಕಿದ್ರು. ಸುನೀಲ್ ಕುಮಾರ್ ಏನ್ ಹೇಳಿದ್ರು ಗೊತ್ತಾ? ನೋಡಿ ಡಿ.ಕೆ.ಶಿ ಅವರೇ, ನೀವೇನೋ ನಾನು ಹೀಗೆ ಮಾಡ್ತೀನಿ, ನಾನು ಹಾಗೆ ಮಾಡ್ತೀನಿ ಅಂತ ದೊಡ್ಡ ಮಾತಾಡ್ತಾ ಇದ್ದೀರಾ. ಆದ್ರೆ ನಿಮ್ಮ ಸ್ವಂತ ಸಚಿವ ಸಂಪುಟದಲ್ಲೇ ನಿಮ್ಮ ಆಯ್ಕೆಗೆ ಬೆಲೆ ಇಲ್ಲ. ನಿಮ್ಮದೇ ಪಕ್ಷದ ಸಿದ್ದರಾಮಯ್ಯನವರು ನಿಮಗೆ ಕೆಲಸ ಮಾಡಲು ಬಿಡ್ತಾ ಇಲ್ಲ ಅಂತ ಎಳೆಯಾಗಿ ಹೇಳ್ತಾ ಹೋದ್ರು. ಮನೆಯಲ್ಲಿ ಕಾದಾಟ, ಬೀದಿಯಲ್ಲಿ ತಮಾಷೆ. ಕಾಂಗ್ರೆಸ್ ನಾಯಕರ ಈ ಆಂತರಿಕ ಸಂಘರ್ಷ ಈಗ ವಿಪಕ್ಷಗಳಿಗೆ ಉಚಿತ ಅಸ್ತ್ರವಾಗಿ ಸಿಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಉರುಳಿಸಿರೋ ಈ ದಾಳಗಳು ಈಗ ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ ನುಂಗಲಾರದ ತುತ್ತಾಗಿದೆ. ಈಗ ಇಡೀ ರಾಜ್ಯದ ಮುಂದೆ ಇರೋ ಪ್ರಮುಖ ಪ್ರಶ್ನೆಗಳು ಇವೆ ನೋಡಿ. ಈ ರಾಜಕೀಯ ಬಿಕ್ಕಟ್ಟನ್ನ ಡೈನಮಿಕ್ ನಾಯಕ ಡಿ.ಕೆ. ಶಿವಕುಮಾರ್ ಅವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಸಿದ್ದರಾಮಯ್ಯನವರ ಚೆಕ್ಮೇಟ್ ತಂತ್ರಕ್ಕೆ ಡಿ.ಕೆ.ಶಿ ಉರುಳಿಸಿರೋ ಆ ಹೊಸ ಮಾಸ್ಟರ್ ಪ್ಲಾನ್ ಏನಿರ್ಬೋದು? ಕೊನೆಗೆ ಹೈಕಮಾಂಡ್ ಹಾಗೂ ರಾಹುಲ್ ಗಾಂಧಿ ಯಾರ ಪರವಾಗಿ ತೀರ್ಮಾನ ತಗೋತಾರೆ? ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಮುಂದಿನ ದಿನಗಳಲ್ಲಿ ಈ ಅಧಿಕಾರ ಹಗ್ಗಜಗ್ಗಾಟ ಕರ್ನಾಟಕ ರಾಜಕೀಯದಲ್ಲಿ ಯಾವ ದಿಕ್ಕು ಪಡೆಯುತ್ತೋ ಕಾದ್ ನೋಡ್ಬೇಕು. ಸಿದ್ದರಾಮಯ್ಯ ಎಸೆದಿರೋ ಈ ರಾಜಕೀಯ ತಾಳಗಳು ಡಿ.ಕೆ. ಶಿವಕುಮಾರ್ ಅವರನ್ನ ಕಟ್ ಹಾಕುತ್ತಾ ಅಥವಾ ಡಿ.ಕೆ.ಶಿ ಇದಕ್ಕೆ ಹೊಸ ತಂತ್ರದ ಮೂಲಕ ಕೌಂಟರ್ ಕೊಡ್ತಾರಾ? ನಿಮ್ಮ ಪ್ರಕಾರ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಈ ಹಗ್ಗಜಗ್ಗಾಟದಲ್ಲಿ ಕೊನೆಗೆ ಯಾರ ಕೈ ಮೇಲಾಗುತ್ತೆ? ಸಿದ್ದರಾಮಯ್ಯ ಅವರದ್ದ ಅಥವಾ ಡಿ.ಕೆ.ಶಿ ಅವರದ್ದ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಮತ್ತು ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹದೇ ಬಿಸಿ ಬಿಸಿ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ವಾರ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.